ಸಿದ್ಲಿಂಗು ಇಲ್ಲಿಂದ ನಡಿ. ಐ ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ. ಪ್ರಾಣ ಕೊಟ್ಟಾದ್ರೂ ನಿಮ್ಮ ಋಣ ತೀರಿಸ್ತೀನಿ ಸರ್. ಸೂಜಿ, ನನ್ ಫ್ರೆಂಡ್ಸ್ ಎಲ್ಲಾರು ಬಂದಿರ್ತಾರೆ, ಬಾರೆ ಹೊರ್ಗೋಗೋಣ. ಇದನ್ನ ಯಾವಾಗ ಕೊಡೋದು? ನಾನು ನಿಮ್ಮಮ್ಮ ಇಬ್ರು ಕೇಕ್ ಕಟ್ ಮಾಡ್ತೀವಲ್ಲ ಆಗ. ಹೌದು, ನೀನ್ ನಂಗೇನ್ ಗಿಫ್ಟ್ ಕೊಡ್ತೀಯಾ? ನಮ್ಮ ಅಪ್ಪ ಅಮ್ಮ ಅದನ್ನ ತರಕ್ ಹೋಗಿದ್ದಾರೆ. ಬೆಳಿಗ್ಗೆನೆ ಹೋದ್ರಲ್ಲೇ. ಹೋ, ಪ್ಯಾಕ್ ಮಾಡ್ಕೊಂಡು ತಗೊಂಡ್ಬರ್ತಿರ್ಬೇಕು. ಗೊತ್ತಿಲ್ಲ, ನಿನ್ ಫ್ರಾಕ್ ತುಂಬಾ ಚೆನ್ನಾಗಿದೆ ಕಣೆ. ನಿಂದು ಅಷ್ಟೇ, ನೀವೇ ಕೊಡ್ಸಿದ್ದು. ಬಾರೆ ಸೂಜಿ, ನಮ್ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಹೋಗೋಣ ಬಾ. ರಶ್ಮಿ ಪುಟ್ಟ, ಅಷ್ಟು ಹೇಳಿ ಕಳ್ಸಿದ್ರು ನಿಮ್ಮ ಪಪ್ಪ ಇಷ್ಟೊತ್ತಾದ್ರೂ ಬಂದಿಲ್ಲ. ಇನ್ನೊಂದು 10 ನಿಮಿಷ ವೇಟ್ ಮಾಡಿ ಕೇಕ್ ಕಟ್ ಮಾಡ್ಬಿಡು. ನಾಳೆ ಮಧ್ಯಾಹ್ನ ಎಲ್ಲ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್, ಓಕೆನಾ? ದಿಸ್ ಟೈಮ್ ಇಟ್ಸ್ ಎ ಪ್ರಾಮಿಸ್, ಓಕೆ? ಇಲ್ಲ, ಪಪ್ಪ ಬರ್ಲೇಬೇಕು. ಬರ್ಬೇಕು, ಆದ್ರೆ ಇನ್ನೂ ಬಂದಿಲ್ವಲ್ಲ. ನೋಡ, ಗೆಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಸೀನು ಇನ್ನು ಬಂದಿಲ್ವಾ? ನಿಮ್ ಮಗ ಯಾವಾಗ ತಾನೇ ಟೈಮಿಗೆ ಸರಿಯಾಗಿ ಬಂದಿದ್ದಾರೆ ಹೇಳಿ? ಫೋನ್ ಮಾಡು. ಮಾಡ್ತಾ ಇರ್ತೀನಂತೆ, ಅಟೆಂಡ್ ಮಾಡ್ತಿಲ್ಲ. ಈ ಪಪ್ಪ ಯಾವಾಗ್ಲೂ ಹೀಗೆ. ಪಪ್ಪ ಬರ್ದಿದ್ರೆ ನಾನು ಕೇಕ್ ಕಟ್ ಮಾಡಲ್ಲ. ಐ ಹೇಟ್ ಯು ಪಪ್ಪ. ಈ ಪಪ್ಪ ಯಾವಾಗ್ಲೂ ಹೀಗೆ ಮಾಡ್ತಾರೆ, ಒಂದ್ ದಿವಸನೂ ರಜಾ ಹಾಕಲ್ಲ. ಐ ಹೇಟ್ ಹಿಮ್. ನಂಗೆ ಈ ಬರ್ತ್ಡೇನೂ ಬೇಡ, ಪಾರ್ಟಿನೂ ಬೇಡ, ಕೇಕು ಬೇಡ. ಹೊರಡಿ, ಎಲ್ಲರೂ ಹೊರಡಿ. ರಶ್ಮಿ, ರಶ್ಮಿ ಪುಟ್ಟ, ಏನ್ ಮಾಡಿದಲ್ಲ? ಡಾಕ್ಟರ್, ಅವಳ ಗಂಡ ಪ್ರಪಾತಕ್ಕೆ ಬೀಳೋದನ್ನ ನೋಡಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರು ಡಾಕ್ಟರ್. ಶಾಕ್ಗೆ ಬ್ರೈನ್ ಫಂಕ್ಷನ್ ಮೇಲೆ ಪರಿಣಾಮ ಬೀರಿರುತ್ತೆ. ಅಂದ್ರೆ ಸೀರಿಯಸ್ ಏನಿಲ್ವಲ್ಲ ಡಾಕ್ಟರ್? ಏನು ಹೇಳಕ್ಕಾಗಲ್ಲ, ಚೆಕ್ ಮಾಡಿ ಹೇಳ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಪ್ಲೀಸ್ ಡಾಕ್ಟರ್. ಸರ್, ಅಲ್ಲೇನ್ ನಡೀತು ಅಂತ ಡೀಟೇಲ್ ಆಗಿ ಹೇಳಿ. ನನ್ನ ಹತ್ರ ಒಂದು ದೊಡ್ಡ ಸೈಟ್ ಇದೆ ಇನ್ಸ್ಪೆಕ್ಟರ್. ನನ್ನ ತಂದೆ ಗಿಫ್ಟ್ ಮಾಡಿದ್ದು. ಯಾಡ ಅಂತ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾ ಡಾನ್ ಇದ್ದಾನೆ. ಅವನಿಗೆ ಆ ಸೈಟ್ ಮೇಲೆ ಕಣ್ಣಿತ್ತು. ಆ ಸೈಟ್ ನನಗೆ ಮಾರ್ಬಿಡಿ ಅಂತ ನನ್ನ ಬೆನ್ನ ಹಿಂದೆ ಬಿದ್ದಿದ್ರು. ನಾನಿಲ್ಲ ಅಂದೆ. ಅಪ್ಪ ಅಮ್ಮನೇ ಬರ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಬರ್ದೇನೆ ನಂಗೇನು? ನನ್ ಬರ್ತಡೇನೇ ಆಗ್ಲಿಲ್ಲ ಇಲ್ಲಿ. ಹೋಗ್ಲಿ ಬಿಡು, ಮುಂದಿನ ವರ್ಷ ಮಾಡಿದ್ರೆ ಆಯ್ತು. ಇಲ್ಲ, ನಮ್ಮಪ್ಪ ನಿನ್ ಯಾವತ್ತೂ ಎಕ್ಸ್ಕ್ಯೂಸ್ ಮಾಡಲ್ಲ ನಾನು. ಹಾಗಂದ್ರೆ